ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಸಾಮಾನ್ಯವಾಗಿ ಮನೆಗಳಲ್ಲಿ ಅಥವಾ ಹೆಚ್ಚಂದ್ರೆ ದೇವಸ್ಥಾನಗಳಲ್ಲಿ ಆಗ್ತಿದ್ದ ಗಣೇಶ ಚತುರ್ಥಿ ಅಲ್ವಾ, ಅದು ಹೇಗೆ ಇವತ್ತು ಬೀದಿಗಳಲ್ಲಿ ದೊಡ್ಡ ದೊಡ್ಡ ಪೆಂಡಾಲ್ಗಳಲ್ಲಿ ನಡೆಯೋ ಒಂದು ದೊಡ್ಡ ಸಾರ್ವಜನಿಕ ಸಂಭ್ರಮ ಆಯ್ತು. ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಇವತ್ತು. ನಮ್ಮ ಈ ಮಾತುಕತೆ ಗಣೇಶ ಚತುರ್ಥಿಯ ಸಾರ್ವಜನಿಕ ರೂಪಾಂತರ ಅನ್ನೋ ಒಂದು ಲೇಖನದ ಕೆಲವು ಮುಖ್ಯ ಅಂಶಗಳನ್ನ ಆಧರಿಸಿದೆ. ಸರಿ. ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ. ಈ ಹಬ್ಬ ಬರೀ ಒಂದು ಧಾರ್ಮಿಕ ಪೂಜೆಯಾಗಿ ಉಳಿದೆ ಹೇಗೆ ಸಾಮಾಜಿಕವಾಗಿ, ಆಮೇಲೆ ರಾಜಕೀಯವಾಗಿ ಮತ್ತೆ ಸಾಂಸ್ಕೃತಿಕವಾಗಿ ಇಷ್ಟೊಂದು ಮುಖ್ಯ ಆಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಖಂಡಿತ ಇದು ಬಹಳ ಆಸಕ್ತಿಕರವಾದ ವಿಷಯ. ಯೋಚನೆ ಮಾಡಿ, ಒಂದು ಕಾಲದಲ್ಲಿ ಎಷ್ಟು ಖಾಸಗಿಯಾಗಿತ್ತಲ್ವಾ ಈ ಪೂಜೆ. ಈಗ ಇಡೀ ಸಮುದಾಯವೇ ಸೇರಿ ಹಬ್ಬ ಮಾಡುತ್ತೆ. ಇದರ ಹಿಂದೆ ಏನಿದೆ, ಈ ಪಯಣ ಹೇಗಿತ್ತು? ಸರಿ, ಇದರ ಆಳಕ್ಕೆ ಇಳಿಯೋಣ. ಮೊದಲು ಹೇಳಿ, ಹಿಂದಿನ ಸ್ಥಿತಿ ಹೇಗಿತ್ತು? ಅಂದ್ರೆ ತುಂಬಾ ಹಿಂದೆ ಗಣೇಶ ಚತುರ್ಥಿ ಹೇಗೆ ನಡೀತಿತ್ತು? ಹೌದು, ಈಗ ನಾವೇನ್ ನೋಡ್ತಾ ಇದೀವಲ್ಲ, ಈ ದೊಡ್ಡ ಮಟ್ಟದ ಸಾರ್ವಜನಿಕ ಆಚರಣೆಗಳು, ಮೆರವಣಿಗೆಗಳು, ಇದೆಲ್ಲ ತೀರಾ ಇತ್ತೀಚಿನದು ಅಂತ ಹೇಳ್ಬೋದು. ನೀವು ಹೇಳಿದ ಹಾಗೆ ಮೊದಲು ಅಂದ್ರೆ ನೂರಾರು ವರ್ಷಗಳ ಹಿಂದೆ ಗಣೇಶ ಚತುರ್ಥಿ ಹೆಚ್ಚಾಗಿ ಮನೆಗಳ ಒಳಗ ನಡೀತಿದ್ದ ಒಂದು ಆಚರಣೆ. ಕುಟುಂಬದವರೆಲ್ಲ ಸೇರಿ ಮನೆಯಲ್ಲೇ ಒಂದು ಚಿಕ್ಕ ಗಣೇಶನ ಮೂರ್ತಿ ಇಟ್ಟು ಪೂಜೆ ಮಾಡಿ ಆಮೇಲೆ ವಿಸರ್ಜನೆ ಮಾಡ್ತಿದ್ರು. ಅಥವಾ ಹೆಚ್ಚಂದ್ರೆ ಊರಿನ ದೇವಸ್ಥಾನದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಆಗ್ತಿತ್ತು ಅಷ್ಟೇ. ಅದು ತುಂಬಾ ವೈಯಕ್ತಿಕವಾಗಿತ್ತು ಮತ್ತೆ ಸೀಮಿತವಾಗಿತ್ತು. ಹಾಗಿದ್ರೆ ಈ ಥರದ ಒಂದು ಪ್ರೈವೇಟ್ ಆಚರಣೆ ಇಷ್ಟು ದೊಡ್ಡ ಪಬ್ಲಿಕ್ ಫೆಸ್ಟಿವಲ್ ಆಗಿ ಬದಲಾಗೋಕೆ ಏನೋ ಒಂದು ನಿರ್ದಿಷ್ಟ ಕಾರಣ ಇರ್ಬೇಕಲ್ಲ, ಅದೇನು? ಖಂಡಿತ ಕಾರಣ ಇದೆ. ಆ ಬದಲಾವಣೆಗೆ ಅಡಿಪಾಯ ಹಾಕಿದ್ದು 18ರ ದಶಕದ ಕೊನೆ ಭಾಗದಲ್ಲಿ. ಆ ಸಮಯವನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಆಗ ಭಾರತ ಯಾರ ಆಳ್ವಿಕೆಯಲ್ಲಿತ್ತು? ಬ್ರಿಟಿಷರು. ಹೌದು, ಬ್ರಿಟಿಷರ ಆಳ್ವಿಕೆ. ಆಗಿನ ಬ್ರಿಟಿಷ್ ಸರ್ಕಾರಕ್ಕೆ ಭಾರತೀಯರ ಮೇಲೆ, ಅದರಲ್ಲೂ ಅವರು ದೊಡ್ಡ ಸಂಖ್ಯೆಯಲ್ಲಿ ಗುಂಪು ಸೇರೋದರ ಮೇಲೆ ಒಂದು ತೀವ್ರವಾದ ಸಂಶಯ ಇತ್ತು. ಸಂಶಯನಾ? ಯಾಕೆ? ಜನ ಸೇರಿದ್ರೆ ಅವರಿಗೇನ್ ಭಯ? ಭಯ ಇತ್ತು. ಕಾರಣಾಂತರಗಳಿತು. ಬ್ರಿಟಿಷರಿಗೆ ಗೊತ್ತಿತ್ತು, ಜನ ದೊಡ್ಡ ಗುಂಪಲ್ಲಿ ಸೇರಿದಾಗ ಅವರಲ್ಲಿ ಮಾತುಕತೆ ಆಗತ್ತೆ, ಯೋಚನೆಗಳು ಹಂಚಿಕೊಳ್ಳಲಾಗತ್ತೆ, ಮತ್ತೆ ಮುಖ್ಯವಾಗಿ ಒಗ್ಗಟ್ಟು ಬರುತ್ತೆ. ಒಗ್ಗಟ್ಟು. ಹೌದು, ಈ ಒಗ್ಗಟ್ಟು ಏನಾಗ್ಬೋದು ಮುಂದೆ? ಅದು ಸಂಘಟಿತ ಹೋರಾಟಕ್ಕೆ ದಾರಿ ಮಾಡಿಕೊಡ್ಬೋದು, ಸ್ವಾತಂತ್ರ್ಯದ ಮಾತುಗಳು ಜೋರಾಗಬಹುದು ಅನ್ನೋ ಭಯ ಅವರಿಗಿತ್ತು. ಯಾಕಂದ್ರೆ ಆಗತ್ತಾನೆ ಭಾರತದಲ್ಲಿ ರಾಷ್ಟ್ರೀಯತೆಯ ಭಾವನೆಗಳು ಚಿಗುರುತ್ತಿದ್ದ ಸಮಯ ಅದು. ಓಹೋ. ಅದಕ್ಕೆ ಸಾರ್ವಜನಿಕ ಸಭೆಗಳು, ಸಮಾರಂಭಗಳು, ಮೆರವಣಿಗೆಗಳು, ಹೀಗೆ ಜನ ಒಟ್ಟಿಗೆ ಸೇರುವ ಯಾವುದೇ ಅವಕಾಶದ ಮೇಲೆ ಕಠಿಣವಾದ ನಿರ್ಬಂಧಗಳನ್ನು ಹೇರಿದ್ರು. ಕಾನೂನು ರೀತಿಯೇ ಇದನ್ನು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಿದ್ರು. ಅಂದ್ರೆ ಪಬ್ಲಿಕ್ ಆಗಿ ಒಟ್ಟಿಗೆ ಸೇರೋದೇ ಕಷ್ಟ ಆಗಿತ್ತು. ಇದೊಂದು ರೀತಿ ಸೋಷಲ್ ಕಂಟ್ರೋಲ್ ಇದ್ದ ಹಾಗೆ. ಹಾಗಾದ್ರೆ ಈ ನಿರ್ಬಂಧದ ನಡುವೆಯೇ ಏನೋ ಹೊಸ ಐಡಿಯಾ ಬಂತ? ಎಕ್ಸಾಕ್ಟ್ಲಿ. ಇಂಥ ನಿರ್ಬಂಧಗಳೇ ಕೆಲವೊಮ್ಮೆ ಹೇಗೆ ಅಂದ್ರೆ ಕ್ರಿಯೇಟಿವ್ ಆದ ಪ್ರತಿರೋಧಕ್ಕೆ ದಾರಿ ಮಾಡ್ತವೆ. ಇದೇ ಸಂದರ್ಭದಲ್ಲಿ ಸುಮಾರು 1893 ಅಂತ ಅನ್ಕೋಬೋದು, ಭಾರತದ ಸ್ವಾತಂತ್ರ್ಯ ಹೋರಾಟದ ಬಹುದೊಡ್ಡ ನಾಯಕರಲ್ಲೊಬ್ಬರು ಲೋಕಮಾನ್ಯ ಬಾಲಗಂಗಾಧರ ತಿಲಕರು. ಹೌದು, ಕೇಳಿದ್ದೀನಿ. ಅವರಿಗೆ ಒಂದು ಬ್ರಿಲಿಯಂಟ್ ಐಡಿಯಾ ಬಂತು. ಇದು ಸುಮ್ಮನೆ ಐಡಿಯಾ ಅಲ್ಲ, ಒಂದು ದೂರದೃಷ್ಟಿ ಇತ್ತು ಅದರಲ್ಲಿ, ಒಂದು ಚಾಣಾಕ್ಷತನ ಇತ್ತು. ಏನದು? ಅದೇನಾ ಯೋಚನೆ? ನನ್ಗೆ ಕೇಳೋಕೆ ತುಂಬಾ ಕುತೂಹಲ ಆಗ್ತಿದೆ. ಹೇಗವರು ಈ ರೆಸ್ಟ್ರಿಕ್ಷನ್ ದಾಟಿದ್ರು? ತಿಲಕರು ಏನು ಗಮನಿಸ್ರು ಗೊತ್ತಾ? ಬ್ರಿಟಿಷ್ ಕಾನೂನುಗಳು ರಾಜಕೀಯ ಸಭೆಗಳನ್ನ ನಿಷೇಧಿಸಿದ್ವು, ಪಬ್ಲಿಕ್ ಪೊಲಿಟಿಕಲ್ ಮೀಟಿಂಗ್ಸ್ ಬ್ಯಾನ್ ಆಗಿತ್ತು. ಆದರೆ ಧಾರ್ಮಿಕ ಆಚರಣೆಗಳ ಮೇಲೆ ಅಷ್ಟೊಂದು ಸ್ಟ್ರಿಕ್ಟ್ ಕಂಟ್ರೋಲ್ ಇರಲಿಲ್ಲ. ಓ ಹೌದು, ಯಾಕಂದ್ರೆ ಧರ್ಮದ ವಿಷಯದಲ್ಲಿ ನೇರವಾಗಿ ತಲೆ ಹಾಕಿದ್ರೆ ಏನಾದರೂ ವಿವಾದ ಆಗ್ಬೋದು, ಜನ ರುಚಿಗೇಳ್ಬೋದು ಅನ್ನೋ ಒಂದು ಸಣ್ಣ ಅಳುಕು ಬ್ರಿಟಿಷರಿಗಿತ್ತು. ತಿಲಕರು ಇದೇ ಅವಕಾಶವನ್ನ ಬಳಸ್ಕೊಂಡ್ರು. ಅವರು ಮನೆಯೊಳಗೆ ನಡೀತಿದ್ದ ಗಣೇಶ ಪೂಜೆಯನ್ನ ಹೊರಗೆ ತಂದ್ರು. ಅದನ್ನ ಒಂದು ಸಾರ್ವಜನಿಕ ಆಚರಣೆಯನ್ನಾಗಿ ಮಾಡೋಕೆ ನಿರ್ಧಾರ ಮಾಡಿದ್ರು. ಸಾರ್ವಜನಿಕ ಗಣೇಶೋತ್ಸವ ಅನ್ನೋ ಕಾನ್ಸೆಪ್ಟ್ ಹುಟ್ಟಾಕಿದ್ದೇ ಅವರು. ಓ, ಅಂದ್ರೆ ಧಾರ್ಮಿಕ ಆಚರಣೆಯ ನೆಪದಲ್ಲಿ ಜನರನ್ನ ಒಗ್ಗೂಡಿಸೋ ಪ್ಲಾನ್ ಇದು ನಿಜಕ್ಕೂ ಸ್ಮಾರ್ಟ್ ಮೂವ್. ಆದ್ರೆ ಇಷ್ಟೆಲ್ಲ ದೇವರುಗಳಿದಾರಲ್ಲ, ತಿಲಕರು ಗಣೇಶನ್ನ ಯಾಕೆ ಆಯ್ಕೆ ಮಾಡಿದ್ರು? ಸ್ಪೆಸಿಫಿಕ್ ರೀಸನ್ ಏನಾದ್ರೂ ಇತ್ತಾ? ಖಂಡಿತ ಇತ್ತು. ಸುಮ್ಮನೆ ಯಾವುದೋ ಒಂದು ದೇವರನ್ನ ಆರಿಸಲಿಲ್ಲ ಅವರು. ಇದರ ಹಿಂದೆ ಆಳವಾದ ಯೋಚನೆ ಇತ್ತು, ಸ್ಟ್ರಾಟಜಿಕ್ ಥಿಂಕಿಂಗ್. ಗಣೇಶನ್ಗೆ ಹಿಂದೂ ಧರ್ಮದಲ್ಲಿ ಒಂದು ಯುನೀಕ್ ಸ್ಥಾನ ಇದೆ ನೋಡಿ. ಹೇಗೆ? ಬಹುಶಃ ಎಲ್ಲಾ ವರ್ಗದ, ಎಲ್ಲಾ ಜಾತಿಯ ಹಿಂದೂಗಳು ಪೂಜೆ ಮಾಡೋ ದೇವ್ರು ಯಾರಾದ್ರೂ ಇದ್ರೆ ಅದು ಗಣೇಶನೇ ಇರಬೇಕು. ಮೇಲ್ವರ್ಗದವರಿಂದ ಹಿಡಿದು ಕೆಳವರ್ಗದವರ ತನಕ, ನಗರದವರಿಂದ ಹಳ್ಳಿಯವರ ತನಕ
ಎಲ್ಲರಿಗೂ ಗಣೇಶ ನಮ್ಮ ದೇವರು ಅನ್ಸುತ್ತೆ. ಹೌದು, ಅದು ನಿಜ. ಅವ್ರಿಗೆ ಗಣಪತಿ ಅಂತ ಹೆಸರಿದೆ ಅಲ್ವಾ? ಅಂದ್ರೆ ಗಣಗಳ ಅಧಿಪತಿ, ಜನರ ನಾಯಕ. ಈ ಒಂದು ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್, ಎಲ್ಲರನ್ನೂ ಒಳಗೊಳ್ಳೋ ಗುಣ ಬೇರೆ ಯಾವ ದೇವರಿಗೂ ಇಷ್ಟು ವ್ಯಾಪಕವಾಗಿಲ್ಲ ಅನ್ನೋದು ತಿಲಕರ ಗಮನಕ್ಕೆ ಬಂದಿತ್ತು. ಅದು ಕರೆಕ್ಟ್. ಗಣೇಶ ಅಂದ್ರೆ ಸಾಕು ಎಲ್ಲರಿಗೂ ಒಂದು ಇಷ್ಟ. ಅಂದ್ರೆ ತಿಲಕರು ಗಣೇಶನನ್ನ ಒಂದು ಯೂನಿಫೈಯಿಂಗ್ ಸಿಂಬಲ್ ಆಗಿ, ಒಂದು ಏಕತೆಯ ಸಂಕೇತವಾಗಿ ಬಳಸ್ಕೊಂಡ್ರು ಅಂತಾಯ್ತು. ಹೌದು, ಅದನ್ನೇ ಅವರು ಮಾಡಿದ್ದು. ಗಣೇಶನ ಈ ಎಲ್ಲರನ್ನೂ ಸೇರಿಸೋ ಗುಣವೇ ಅವರ ಉದ್ದೇಶಕ್ಕೆ ದೊಡ್ಡ ಶಕ್ತಿಯಾಯಿತು. ಗಣೇಶನ ಹೆಸರಲ್ಲಿ ಜನ ಸೇರಿದಾಗ ಅಲ್ಲಿ ಜಾತಿ, ಭೇದ ಅದೆಲ್ಲ ಸ್ವಲ್ಪ ಮರೆತು ಹೋಗುತ್ತೆ. ಎಲ್ಲರೂ ಒಂದೇ ಗುಂಪಿನವರು ಅನ್ನೋ ಭಾವನೆ ಬರುತ್ತೆ. ಇದು ಬ್ರಿಟಿಷರ ಡಿವೈಡ್ ಅಂಡ್ ರೂಲ್ ಪಾಲಿಸಿಗೆ ಒಂದು ರೀತಿಯ ಪರೋಕ್ಷವಾದ ಸವಾಲು. ಧಾರ್ಮಿಕ ಹಬ್ಬದ ಹೆಸರಿನಲ್ಲಿ ಕಾನೂನಿನ ಒಳಗೇನೆ ದೊಡ್ಡ ಸಂಖ್ಯೆಯ ಜನರನ್ನು ಒಂದೆಡೆ ಸೇರ್ಸೋಕೆ ಇದೊಂದು ಒಳ್ಳೆ ದಾರಿಯಾಯ್ತು. ಬ್ರಿಟಿಷರಿಗೂ ಇದನ್ನ ನೇರವಾಗಿ ವಿರೋಧಿಸೋಕೆ ಕಷ್ಟ ಆಯ್ತು. ಇದು ನಿಜಕ್ಕೂ ರೋಚಕವಾಗಿದೆ. ಹಾಗಾದ್ರೆ ಈ ಸಾರ್ವಜನಿಕ ಗಣೇಶೋತ್ಸವ ಶುರುವಾದ್ಮೇಲೆ ಆಚರಣೆ ಹೇಗೆ ಚೇಂಜ್ ಆಯ್ತು? ಜನ ಹೇಗೆ ಭಾಗವಹಿಸ್ತಿದ್ರು? ಸಂಪೂರ್ಣವಾಗಿ ಚೇಂಜ್ ಆಯ್ತು. ಮೊದಲು ಮನೆಯಲ್ಲಿ ಸಣ್ಣದಾಗಿ ನಡೆದಿದ್ದ ಪೂಜೆ ಹೋಯ್ತು. ಈಗ ಸಾರ್ವಜನಿಕ ಜಾಗಗಳಲ್ಲಿ ಅಂದ್ರೆ ಬೀದಿಗಳಲ್ಲಿ, ಮೈದಾನಗಳಲ್ಲಿ ದೊಡ್ಡ ದೊಡ್ಡ ಪೆಂಡಾಲ್ ಹಾಕಿ ಅದರಲ್ಲಿ ದೊಡ್ಡ ಆಕರ್ಷಕ ಗಣೇಶನ ಮೂರ್ತಿಗಳನ್ನ ಇಡೋಕೆ ಶುರು ಮಾಡಿದ್ರು. ಓ ಆಮೇಲೆ ಇದು ಒಂದೇ ದಿನದ ಆಚರಣೆ ಆಗಿ ಉಳಿಲಿಲ್ಲ. ಹಲವು ದಿನಗಳವರೆಗೆ, ಕೆಲವೊಮ್ಮೆ 10 ದಿನಗಳವರೆಗೂ ನಡೆಯೋ ಒಂದು ಉತ್ಸವ ಆಯ್ತು. ಅಂದ್ರೆ ಜನರಿಗೆ ಜಾಸ್ತಿ ಸಮಯ ಸಿಕ್ತು ಒಂದೆಡೆ ಸೇರೋಕೆ. ಅಲ್ಲಿ ಏನ್ ಮಾಡ್ತಿದ್ರು? ಬರೀ ಪೂಜೆನಾ? ಇಲ್ಲ, ಕೇವಲ ಪೂಜೆ ಅಲ್ಲ. ಜನ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಿದ್ರು. ಒಟ್ಟಿಗೆ ಭಜನೆ ಮಾಡೋದು, ದೇವರ ಹಾಡು ಹೇಳೋದು, ಪುರಾಣದ ಕಥೆಗಳನ್ನ ಕೇಳೋದು, ಆಮೇಲೆ ನಾಟಕ ಆಡೋದು, ಸಂಗೀತ ಕಚೇರಿಗಳು, ಹೀಗೆ ನಾನಾ ತರದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿದ್ವು. ಎಂಟರ್ಟೈನ್ಮೆಂಟ್ ಕೂಡ. ಹೌದು, ಇದು ಜನರಲ್ಲಿ ಒಂದು ರೀತಿ ಸಂಭ್ರಮ, ಉತ್ಸಾಹ ತುಂಬುತ್ತಿತ್ತು. ಆದ್ರೆ ಇದರ ಜೊತೆಗೆ ಆ ಲೇಖನದಲ್ಲಿ ಹೇಳಿರೋ ಹಾಗೆ ಇನ್ನೊಂದು ಮುಖ್ಯವಾದ ಉದ್ದೇಶ ಕೂಡ ಇತ್ತು. ಅದು ಸದ್ದಿಲ್ಲದೆ ನಡೀತಿತ್ತು. ಇನ್ನೊಂದು ಉದ್ದೇಶನಾ? ಅಂದ್ರೆ ಅದೇನು, ಈ ಸಾರ್ವಜನಿಕ ಉತ್ಸವದ ಸದ್ದು, ಗದ್ದಲ, ಸಂಭ್ರಮ ಇದೆಯಲ್ಲ, ಇದರ ನಡುವೆ ರಾಷ್ಟ್ರೀಯವಾದಿ ನಾಯಕರಿಗೆ ಮತ್ತೆ ಜನಸಾಮಾನ್ಯರಿಗೆ ಒಂದು ಸೇಫ್ ಪ್ಲಾಟ್ಫಾರ್ಮ್ ಸಿಕ್ಕಾಗೆ ಆಯ್ತು. ಸೇಫ್ ಪ್ಲಾಟ್ಫಾರ್ಮ್? ಯಾವುದಕ್ಕೆ? ಅವರು ಬ್ರಿಟಿಷ್ ಆಳ್ವಿಕೆಯ ಬಗ್ಗೆ, ದೇಶದ ಸ್ಥಿತಿ ಬಗ್ಗೆ, ಸ್ವಾತಂತ್ರ್ಯ ಹೋರಾಟದ ಪ್ಲಾನ್ಗಳ ಬಗ್ಗೆ ಸೀಕ್ರೆಟ್ ಆಗಿ ಚರ್ಚೆ ಮಾಡೋಕ್ಕೆ, ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳೋಕೆ ಇದು ಅವಕಾಶ ಕೊಡ್ತು. ಓಹೋ. ಹೌದು, ಧಾರ್ಮಿಕ ಕಾರ್ಯಕ್ರಮದ ಮುಖವಾಡದ ಅಡಿಯಲ್ಲಿ ರಾಷ್ಟ್ರೀಯವಾದಿ ಚಿಂತನೆಗಳು, ಸ್ವಾತಂತ್ರ್ಯದ ಐಡಿಯಾಗಳು ಸಾಮಾನ್ಯ ಜನರ ಮಧ್ಯೆ ಹರಡೋಕಿದು ಹೆಲ್ಪ್ ಆಯಿತು. ಹಾಗಾಗಿ ಗಣೇಶನ ಪೆಂಡಾಲ್ಗಳು ಬರೀ ಧಾರ್ಮಿಕ ಸ್ಥಳಗಳಾಗಿರಲಿಲ್ಲ, ಅವು ಪರೋಕ್ಷವಾಗಿ ರಾಜಕೀಯ ಜಾಗೃತಿ ಮೂಡಿಸೋ ಕೇಂದ್ರಗಳು ಆದವು. ವಾವ್! ಅಂದ್ರೆ ಗಣೇಶೋತ್ಸವ ಕೇವಲ ಧಾರ್ಮಿಕ ಆಚರಣೆಯಾಗಿ ಉಳಿಲಿಲ್ಲ, ಅದು ಸ್ವಾತಂತ್ರ್ಯ ಚಳುವಳಿಗೆ ಒಂದು ಇಂಡೈರೆಕ್ಟ್ ಆದ್ರೂ ಬಹಳ ಎಫೆಕ್ಟಿವ್ ಟೂಲ್ ಆಯ್ತು. ಧರ್ಮ ಮತ್ತು ರಾಷ್ಟ್ರೀಯತೆ ಹೇಗೆ ಒಂದಕ್ಕೊಂದು ಮಿಕ್ಸ್ ಆದ್ವು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಅಲ್ವಾ? ಖಂಡಿತವಾಗಿಯೂ. ತಿಲಕರು ಶುರು ಮಾಡಿದ ಈ ಸಾರ್ವಜನಿಕ ಗಣೇಶೋತ್ಸವ ಎಷ್ಟು ಸ್ಟ್ರಾಂಗ್ ಆಗಿ ಬೇರೂರಿತು ಅಂದ್ರೆ ಅದು ಆಗಿನಿಂದ ಇಲ್ಲಿವರೆಗೂ ನಿಂತಿಲ್ಲ, ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬಂದಿದೆ. ಹೌದು, ಈಗ್ಲೂ ಇದೆ. ಹೌದು, ಸ್ವತಂತ್ರ ಬಂದ ಮೇಲೂ ಇದರ ಪ್ರಾಮುಖ್ಯತೆ ಕಡಿಮೆ ಆಗ್ಲಿಲ್ಲ. ಬದಲಾಗಿ ಇನ್ನಷ್ಟು ಜೋರಾಗಿ, ಇನ್ನಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ನಾವು ಇವತ್ತು ನೋಡ್ತೀವಲ್ಲ, ಮಹಾರಾಷ್ಟ್ರದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಆ ದೊಡ್ಡ ದೊಡ್ಡ ಗಣೇಶ ಪೆಂಡಾಲ್ಗಳು, ಲಕ್ಷಾಂತರ ಜನ ಸೇರೋ ಮೆರವಣಿಗೆಗಳು, ಸ್ಪರ್ಧೆಗಳು, ಕಲ್ಚರಲ್ ಪ್ರೋಗ್ರಾಮ್ಸ್, ಇದೆಲ್ಲದರ ಮೂಲ ಎಲ್ಲಿದೆ ಅಂದ್ರೆ ತಿಲಕರು ಹಾಕಿದ ಆ ಅಡಿಪಾಯದಲ್ಲಿದೆ. ಹಾಗಾದ್ರೆ ಇವತ್ತು ನಾವು ಗಣೇಶ ಹಬ್ಬವನ್ನ ಈ ರೀತಿ ಬೀದಿಗಳಲ್ಲಿ, ಪೆಂಡಾಲ್ಗಳಲ್ಲಿ ಆಚರಿಸೋದ್ರ ಹಿಂದಿನ ಕಾರಣ ಬರೀ ಭಕ್ತಿ ಮಾತ್ರನಾ? ಅಥವಾ ವರ್ಷಗಳು ಕಳೆದಂತೆ ಇದರ ಅರ್ಥ, ಇದರ ಡೈಮೆನ್ಷನ್ಸ್ ಏನಾದ್ರೂ ಬದಲಾಗಿದೆಯಾ? ಖಂಡಿತ ಬದಲಾಗಿದೆ, ಮತ್ತೆ ವಿಸ್ತಾರವೂ ಆಗಿದೆ. ಆ ಮೂಲದಲ್ಲಿ ಹೇಳಿದ ಹಾಗೆ ಇವತ್ತಿನ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಹಲವು ಮುಖಗಳಿವೆ. ಅದನ್ನ ಹೀಗೆ ನೋಡ್ಬೋದು ನೋಡಿ. 1, ಭಕ್ತಿ. ಇದು ಬೇಸಿಕ್. ಗಣೇಶನ ಮೇಲೆ ನಂಬಿಕೆ, ಪೂಜೆ, ಆರಾಧನೆ, ಇದು ಸೆಂಟರ್ ಪಾಯಿಂಟ್. ಸರಿ. 2, ಏಕತೆ ಮತ್ತು ಸಮುದಾಯ. ಇದು ತಿಲಕರ ಮೂಲ ಉದ್ದೇಶಗಳಲ್ಲಿ ಒಂದು. ಇದು ಇವತ್ತಿಗೂ ಮುಖ್ಯ. ಹಬ್ಬದ ಟೈಮಲ್ಲಿ ಜನ ತಮ್ಮ ದಿನನಿತ್ಯದ ಭೇದ ಭಾವಗಳನ್ನು ಮರೆತು ಒಂದೇ ಕಡೆ ಸೇರ್ತಾರೆ. ಇದು ಕಮ್ಯುನಿಟಿ ಯೂನಿಟಿಯನ್ನ ಸ್ಟ್ರಾಂಗ್ ಮಾಡುತ್ತೆ. ಹೌದು, ಅದು ಕಾಣಿಸುತ್ತೆ. 3, ಸಾಮಾಜಿಕ ಬಾಂಧವ್ಯ ಅಂದ್ರೆ ಸೋಷಿಯಲ್ ಕನೆಕ್ಷನ್.
ಈ ಹಬ್ಬ ಜನ ಒಬ್ಬರಿಗೊಬ್ರು ಬೆರೆಯಕ್ಕೆ, ಹೊಸಬ್ರನ್ನ ಪರಿಚಯ ಮಾಡ್ಕೊಳ್ಳೋಕ್ಕೆ, ಹಳೆ ಫ್ರೆಂಡ್ಶಿಪ್ ರಿನ್ಯೂ ಮಾಡ್ಕೊಳ್ಳೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗತ್ತೆ. ಫ್ಯಾಮಿಲಿಗಳು, ಫ್ರೆಂಡ್ಸು, ನೆರೆಹೊರೆಯವರು ಒಟ್ಟಿಗೆ ಸೇರಿ ಖುಷಿ ಪಡ್ತಾರೆ. ಸರಿ. 4. ಸಾಂಸ್ಕೃತಿಕ ಗುರುತು ಮತ್ತು ಹೆಮ್ಮೆ. ತಮ್ಮ ಕಲ್ಚರ್, ಟ್ರೆಡಿಷನ್, ಆರ್ಟ್ಸ್ ಇದನ್ನೆಲ್ಲ ತೋರಿಸ್ಕೊಳ್ಳೋಕ್ಕೆ ಇದೊಂದು ದೊಡ್ಡ ಅವಕಾಶ. ಲೋಕಲ್ ಆರ್ಟಿಸ್ಟ್ಗಳಿಗೆ, ಮ್ಯೂಸಿಷಿಯನ್ಸ್ಗೆ, ಡ್ಯಾನ್ಸರ್ಸ್ಗೆಲ್ಲ ವೇದಿಕೆ ಸಿಗುತ್ತೆ. ಇದರಿಂದ ನಮ್ಮ ಕಲ್ಚರಲ್ ಐಡೆಂಟಿಟಿ ಬಗ್ಗೆ ಒಂದು ಹೆಮ್ಮೆ ಬರುತ್ತೆ. ಓ, ಓಕೆ. 5. ಸಂತೋಷ ಮತ್ತು ಸಂಭ್ರಮ. ಸಿಂಪಲ್ ಆಗಿ ಹೇಳೋದಾದ್ರೆ ಹಬ್ಬ ಅಂದ್ರೇ ಖುಷಿ, ಸಂಭ್ರಮ. ಡೈಲಿ ಟೆನ್ಷನ್ ಎಲ್ಲ ಮರೆತು ಜನ ಎಂಜಾಯ್ ಮಾಡ್ತಾರೆ ಈ ಉತ್ಸವದಲ್ಲಿ. ಅಂದ್ರೆ ಈಗ ಇದು ಬರೀ ಧಾರ್ಮಿಕ ಅಥವಾ ರಾಜಕೀಯ ಕಾರಣಗಳನ್ನ ಮೀರಿ ಒಂದು ಮಲ್ಟಿ ಫೇಸ್ಡ್ ಸೋಷಿಯೋ ಕಲ್ಚರಲ್ ಫಿನಾಮಿನನ್, ಒಂದು ವಿದ್ಯಮಾನವಾಗಿ ಬೆಳೆದಿದೆ. ಇದರಲ್ಲಿ ಧರ್ಮ ಇದೆ, ಸಂಸ್ಕೃತಿ ಇದೆ, ಸಮಾಜ ಇದೆ, ಸಂಭ್ರಮ ಇದೆ, ಎಲ್ಲವೂ ಸೇರಿದೆ. ನಿಖರವಾಗಿ. ಕೆಲವೊಮ್ಮೆ ಈ ಬೇರೆ ಬೇರೆ ಆಯಾಮಗಳ ನಡುವೆ ಪ್ರಾಬ್ಲಮ್ಸ್ ಕೂಡ ಬರ್ಬೋದು. ಉದಾಹರಣೆಗೆ ಓವರ್ ಕಮರ್ಷಿಯಲೈಸೇಷನ್, ಜಾಸ್ತಿ ಸೌಂಡ್ ಪೊಲ್ಯೂಷನ್, ಆಮೇಲೆ ಪರಿಸರ ಮಾಲಿನ್ಯ, ಮೂರ್ತಿ ವಿಸರ್ಜನೆಯಿಂದಾಗೋದು. ಈ ಥರದ ಸಮಸ್ಯೆಗಳು ಇವೆ, ಅದು ಬೇರೆ ವಿಷಯ. ಆದರೆ ಇದೆಲ್ಲದರ ನಡುವೆಯೂ ಈ ಹಬ್ಬ ಜನರನ್ನು ಒಗ್ಗೂಡಿಸೋ, ಅವರಲ್ಲಿ ಒಂದು ಕಲೆಕ್ಟಿವ್ ಸ್ಪಿರಿಟ್ ತುಂಬೋ ಶಕ್ತಿಯನ್ನ ಮಾತ್ರ ಉಳಿಸ್ಕೊಂಡಿದೆ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಮ್ಗೇನ್ ಗೊತ್ತಾಗುತ್ತೆ? ಒಂದು ಸಿಂಪಲ್ ಆದ ಮನೆಯೊಳಗಿನ ಧಾರ್ಮಿಕ ಆಚರಣೆ ಹೇಗೆ ಒಂದು ನಿರ್ದಿಷ್ಟ ಐತಿಹಾಸಿಕ ಕಾರಣಕ್ಕೆ, ಅಂದ್ರೆ ಬ್ರಿಟಿಷರ ನಿರ್ಬಂಧ, ಸ್ವಾತಂತ್ರ್ಯ ಹೋರಾಟದ ಅವಶ್ಯಕತೆ, ಅದಕ್ಕೆ ರಿಯಾಕ್ಟ್ ಮಾಡಿ ತನ್ನ ರೂಪವನ್ನೇ ಪೂರ್ತಿ ಬದಲಾಯಿಸಿತು. ಹೌದು. ಅದು ಮೊದಲು ಸಾಮಾಜಿಕ ಒಗ್ಗಟ್ಟು ತರೋಕೆ, ಆಮೇಲೆ ರಾಜಕೀಯ ಉದ್ದೇಶಗಳಿಗೆ, ಸೀಕ್ರೆಟ್ ಮಾತುಕತೆಗಳಿಗೆ ವೇದಿಕೆಯಾಯಿತು. ಕೊನೆಗೆ ಇವತ್ತು ಅದು ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತೆ ಎಂಟರ್ಟೈನ್ಮೆಂಟ್ ಹೀಗೆ ಹಲವು ಮುಖಗಳನ್ನ ಹೊಂದಿರೋ ಒಂದು ದೊಡ್ಡ ಸಾರ್ವಜನಿಕ ಸಂಭ್ರಮವಾಗಿ ಬೆಳೆದಿದೆ. ಧರ್ಮ, ಸಮಾಜ, ರಾಜಕೀಯ, ಸಂಸ್ಕೃತಿ ಇವೆಲ್ಲ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಮತ್ತು ಕಾಲಕ್ಕೆ ತಕ್ಕ ಹಾಗೆ ಬದಲಾಗುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಕೇಸ್ ಸ್ಟಡಿ ಇದ್ದ ಹಾಗೆ. ನೀವು ಹೇಳಿದ್ದು ತುಂಬಾನೇ ಸರಿ. ಈ ಇಡೀ ಪ್ರಾಸೆಸ್ ಏನ್ ತೋರಿಸುತ್ತೆ ಅಂದ್ರೆ, ಒಂದು ಆಚರಣೆ ಅನ್ನೋದು ಸ್ಟ್ಯಾಟಿಕ್ ಅಲ್ಲ, ಅದು ಫಿಕ್ಸ್ ಆಗಿ ಉಳಿಯಲ್ಲ, ಅದು ಲಿವಿಂಗ್, ಅದು ಜೀವಂತವಾಗಿದೆ. ಅದು ಸಮಯಕ್ಕೆ, ಸಂದರ್ಭಕ್ಕೆ, ಜನರ ಅಗತ್ಯಗಳಿಗೆ ತಕ್ಕ ಹಾಗೆ ಹೇಗೆ ಅಡ್ಯಾಪ್ಟ್ ಆಗುತ್ತೆ, ಹೊಸ ಹೊಸ ಅರ್ಥಗಳನ್ನ, ಹೊಸ ರೂಪಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಇದು ಕ್ಲಿಯರ್ ಆಗಿ ತೋರಿಸುತ್ತೆ. ಗಣೇಶ ಚತುರ್ಥಿಯ ಈ ಕಥೆ ಬರೀ ಒಂದು ಹಬ್ಬದ ಕಥೆ ಅಲ್ಲ, ಇದು ಭಾರತೀಯ ಸಮಾಜದ ಒಂದು ಹೇಗೆ ಹೇಳೋದು, ರೆಸಿಲಿಯನ್ಸ್ ಅಂದ್ರೆ ಸ್ಥಿತಿಸ್ಥಾಪಕತ್ವ ಮತ್ತೆ ಕ್ರಿಯೇಟಿವಿಟಿಯ ಕಥೆನೂ ಹೌದು. ಹೌದು, ನಮ್ಮ ಸಂಸ್ಕೃತಿಯ ಅಡ್ಯಾಪ್ಟಬಿಲಿಟಿಗೆ ಇದು ಸಾಕ್ಷಿ. ಈ ಚರ್ಚೆಯ ಕೊನೆಯಲ್ಲಿ ನನಗೊಂದು ಮುಖ್ಯವಾದ ಪ್ರಶ್ನೆ ಮೂಡುತ್ತೆ. ಈಗಿನ ಕಾಲದಲ್ಲಿ ಈ ಮಾಡರ್ನ್ ಫಾಸ್ಟ್ ಜಗತ್ತಿನಲ್ಲೂ ಗಣೇಶೋತ್ಸವದಂತಹ ಪಬ್ಲಿಕ್ ಫೆಸ್ಟಿವಲ್ಸ್ ಮತ್ತೆ ಪಬ್ಲಿಕ್ ಸ್ಪೇಸ್ಗಳು ಇವು ಬರೀ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಆಚರಣೆಗಳ ಜಾಗವಾಗಿ ಮಾತ್ರ ಇದೆಯಾ, ಅಥವಾ ಅವು ಈಗಲೂ ತಮ್ಮ ಹಳೆಯ ಮೂಲ ಉದ್ದೇಶಗಳಾದ ಸಾಮಾಜಿಕ ಮತ್ತು ಸಾಮುದಾಯಿಕ ಗುರಿಗಳನ್ನು, ಅಂದ್ರೆ ಜನರ ನಡುವೆ ಒಗ್ಗಟ್ಟು ಜಾಸ್ತಿ ಮಾಡೋದು, ಸಮಾಜದ ಸಮಸ್ಯೆಗಳ ಬಗ್ಗೆ ಅವೇರ್ನೆಸ್ ತರೋದು, ಅಥವಾ ಸುಮ್ಮನೆ ಒಟ್ಟಿಗೆ ಸೇರಿ ಸಂಭ್ರಮಿಸೋದ್ರಿಂದ ಮೆಂಟಲ್ ಸ್ಟ್ರೆಸ್ ಕಡಿಮೆ ಮಾಡೋದು, ಈ ಥರದ ಕೆಲಸಗಳನ್ನ ಈಗಲೂ ಮಾಡ್ತಾ ಇದೆಯಾ, ಹೇಗೆ? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ಪ್ರಶ್ನೆ. ಹೌದು, ನಮ್ಮ ಕೇಳುಗರು ಇದರ ಬಗ್ಗೆ ಯೋಚನೆ ಮಾಡಬಹುದು. ಗಣೇಶನಂತಹ ಎಲ್ಲರೂ ಶೇರ್ ಮಾಡಿಕೊಳ್ಳುವ ಧಾರ್ಮಿಕ ಸಿಂಬಲ್ಸ್ ಮತ್ತು ಸಾರ್ವಜನಿಕ ಉತ್ಸವಗಳಂತಹ ಕಲ್ಚರಲ್ ಟ್ರೆಡಿಷನ್ಸ್ ಭಾರತದಂತಹ ಅತಿ ಹೆಚ್ಚು ಡೈವರ್ಸಿಟಿ ಇರೋ ಸಮಾಜದಲ್ಲಿ ಯೂನಿಟಿಯನ್ನು ಕಟ್ಟೋಕೆ ಹೇಗೆ ಸಹಾಯ ಮಾಡುತ್ತೆ, ಅಥವಾ ಬದಲಾಗ್ತಿರೋ ಕಾಲಕ್ಕೆ ತಕ್ಕ ಹಾಗೆ ಹೊಸ ಸೋಷಿಯಲ್ ಮತ್ತು ಪೊಲಿಟಿಕಲ್ ಅಗತ್ಯಗಳಿಗೆ ಸರಿಹೊಂದುವ ಹಾಗೆ ಈ ಆಚರಣೆಗಳು ಮತ್ತೆ ಹೇಗೆ ಬದಲಾಗ್ತಿವೆ ಅಥವಾ ಬದಲಾಗಬಹುದಾ? ಗಣೇಶ ಚತುರ್ಥಿಯ ಹಾಗೇನೆ ಇತಿಹಾಸದಲ್ಲಿ ಇದೇ ತರಹದ ಸೋಷಿಯಲ್ ಅಥವಾ ಪೊಲಿಟಿಕಲ್ ಆಯಾಮಗಳನ್ನು ಪಡೆದುಕೊಂಡ ಅಥವಾ ಈಗಲೂ ಆ ರೋಲ್ ಪ್ಲೇ ಮಾಡ್ತಿರೋ ಬೇರೆ ಹಬ್ಬಗಳು, ಆಚರಣೆಗಳು ಅಥವಾ ಪಬ್ಲಿಕ್ ಗ್ಯಾದರಿಂಗ್ಸ್ ನೆನಪಿಗೆ ಬರ್ತಾ? ಇದರ ಬಗ್ಗೆ ಯೋಚಿಸಬಹುದು. ಇದು ಮುಂದಿನ ಚಿಂತನೆಗೆ ಒಂದು ದಾರಿ.